ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 255 ಪಾಯಿಂಟ್ಸ್ ಗೇನ್ ಆಗಿ 85,169 ಕ್ಲೋಸ್ ಆಗಿದೆ. ನಿಫ್ಟಿ 63 ಪಾಯಿಂಟ್ಸ್ ಗೇನ್ ಆಗಿ 26,004 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 133 ಪಾಯಿಂಟ್ಸ್ ಗೇನ್ ಆಗಿ 54,101 ಕ್ಲೋಸ್ ಆಗಿದೆ. ಇವತ್ತು ಫಸ್ಟ್ ಟೈಮ್ ನಿಫ್ಟಿ ಎಬೋ 26,000 ಕ್ರಾಸ್ ಆಗಿದೆ. ನಿನ್ನೆ ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೆ, ನಿಫ್ಟಿ 25,000ಇಂದ 26,000ಗೆ ರೀಚ್ ಆಗೋಕ್ಕೆ 39 ಸೆಷನ್ಸ್ ತೊಗೊಂಡಿದೆ ಅಂತ. ಅಂದರೆ 1.25 ತಿಂಗಳು ತೊಗೊಂಡಿದೆ. ಇವತ್ತು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗೆ ಕಂಪೇರ್ ಮಾಡಿಕೊಂಡ್ರೆ ನಿಫ್ಟಿ ಬೆಟರಾಗಿ ಪರ್ಫಾರ್ಮ್ ಮಾಡಿದೆ. ಮತ್ತು ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಎಲ್ಲ ಸೆಕ್ಟರ್ ಇನ್ಲೈನ್ ಪಾಸಿಟಿವ್ ಆರ್ ನೆಗೆಟಿವ್ ಆಗಿ ಮಾತ್ರ ಕ್ಲೋಸ್ ಆಗಿದೆ. ಆದರೆ ಮೀಡಿಯಾ ಸೆಕ್ಟರ್ ಮಾತ್ರ ನಿಯರ್ಲಿ 3%ವರೆಗೂ ಮೂವ್ ಆಗಿದೆ. ಮತ್ತು ಇವತ್ತು ಬೆಳಿಗ್ಗೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್, ಈ ಇಂಟರ್ನ್ಯಾಷನಲ್ ಬ್ರೋಕರೇಜ್ ಫರ್ಮ್ ಅವರು ಇಂಡಿಯನ್ ಗ್ರೋತ್ ಸ್ಟೋರಿ ತುಂಬ ಚೆನ್ನಾಗಿರುತ್ತೆ ಅಂತ ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ. ಅಂದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ 2030ವರೆಗೂ ಅಂತ ಹೇಳಿದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, GDP ಚೆನ್ನಾಗಿ ಗ್ರೋ ಆಗ್ತಾಯಿದೆ, ಕಂಪನಿ ಅರ್ನಿಂಗ್ಸ್ ಎಲ್ಲ ಚೆನ್ನಾಗಿದೆ, ಮತ್ತು ನಿಫ್ಟಿ ಅರ್ನಿಂಗ್ ಗ್ರೋತ್ ಮತ್ತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಲಾಸ್ಟ್ 5 ಇಯರ್ಸಲ್ಲಿ 18% CAGR ಗ್ರೋ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಇವಾಗ ರಿಟೇಲ್ ಇನ್ವೆಸ್ಟರ್ಸ್ ಸಹ ಮಾರ್ಕೆಟ್ಗೆ ತುಂಬ ಜನ ಬರ್ತಾ ಇದ್ದಾರೆ, ಅದರಿಂದ ಮಾರ್ಕೆಟ್ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಮತ್ತು ಒಂದು 20 ಸ್ಟಾಕ್ಸ್ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್, NTPC, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, L&T, ಈ ಥರ 20 ಕಂಪನೀಸ್ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದೇ ಪಿಕ್ಚರ್, ಇದೇ ಆ 20 ಕಂಪನೀಸ್. ಮತ್ತು ಇದೇ ಪಿಕ್ಚರ್ನ ವಾಟ್ಸಪ್ಪಲ್ಲಿ ಕೂಡ ಒಂದು ಸಲ ಶೇರ್ ಮಾಡ್ತೀನಿ, ಒಂದು ಸಲ ಚೆಕ್ ಮಾಡಿ. ಈ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಹೇಳ್ತಾ ಇದ್ದಾರೆ ಈ ಸ್ಟಾಕ್ನ ಬೈ ಮಾಡಬೇಕು, ಅಥವಾ ನಾನು ಹೇಳ್ತಾ ಇದ್ದೀನಿ ಅಂತ ಈ ಸ್ಟಾಕ್ನ ಬೈ ಮಾಡೋದಾಗಲಿ ಸೆಲ್ ಮಾಡೋದಾಗಲಿ ಆ ಥರ ಎಂದೂ ಮಾಡೋಕ್ಕೆ ಹೋಗಬೇಡ್ರಿ. ಎಂದೇ ಆಗಲಿ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀರಾ ಅಂದರೆ ಆ ಕಂಪನಿ ಬಗ್ಗೆ ಕಂಪ್ಲೀಟ್ ಅನಾಲಿಸಿಸ್ ಮಾಡಿ, ಮತ್ತು ಫಂಡಮೆಂಟಲ್ಸ್ ಚೆಕ್ ಮಾಡಿ, ಟೆಕ್ನಿಕಲ್ಸು, ವ್ಯಾಲ್ಯೂಯೇಷನ್ಸು ಪ್ರತಿಯೊಂದನ್ನು ಚೆಕ್ ಮಾಡಿದ್ಮೇಲೆ ಇನ್ವೆಸ್ಟ್ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯ ಏನು ಅಂದರೆ, ನಿಮಗೆ ಆ ಕಂಪನಿಯಲ್ಲಿ ಕನ್ವಿಕ್ಷನ್ ಇರಬೇಕು. ಕನ್ವಿಕ್ಷನ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆಗ ಮಾತ್ರ ನೀವು ಲಾಂಗ್ ಟರ್ಮಲ್ಲಿ ವೆಲ್ತ್ ಜನ್ರೇಟ್ ಮಾಡೋಕ್ಕಾಗೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಗೋಲ್ಡ್ಮ್ಯಾನ್ ಸ್ಯಾಕ್ಸೋ ಅಥವಾ ನಾನು ಯಾವುದಾದ್ರು ಒಂದು ಸ್ಟಾಕ್ನ ಬೈ ಮಾಡಿ ಇದು ಒಳ್ಳೆ ಗ್ರೋತ್ ಇರುತ್ತೆ ಅಂತ ಹೇಳ್ತೀನಿ, ನೀವೇನೋ ಹೋಗಿ ಬೈ ಮಾಡ್ತೀರಾ. ಬೈ ಮಾಡಿ 1-2 ಡೇಸ್ ಆದಮೇಲೆ ಫಾಲ್ ಆಗುತ್ತೆ, 5% ಫಾಲ್ ಆಗುತ್ತೆ ಅಂದ್ಕೊಳ್ಳಿ. ಅವಾಗೇನು ಮಾಡ್ತೀರಾ? ಅಯ್ಯೋ ಫಾಲ್ ಆಗೋಗ್ತಿದೆ, ನಾನು ಸೆಲ್ ಮಾಡಬೇಕಾ ಅಥವಾ ಹಂಗೆ ಹೋಲ್ಡ್ ಮಾಡಬೇಕಾ? ಅಥವಾ ಒಬ್ಬೊಬ್ಬರಾದರೆ ಸೆಲ್ ಮಾಡಾಕ್ಬಿಡ್ತಾರೆ, ಯಾಕಂದರೆ ಇನ್ನು ಎಷ್ಟು ಫಾಲ್ ಆಗೋಗುತ್ತೋ ಅಂತ ಟೆನ್ಷನ್ಸಲ್ಲಿ ಸೆಲ್ ಮಾಡಾಕ್ಬಿಡ್ತಾರೆ. ಆ ಥರ ಎಂದೂ ಆಗಬಾರ್ದು. ಎಂದಾದರೂ ಒಂದು ಸ್ಟಾಕಲ್ಲಿ ಕನ್ವಿಕ್ಷನ್ ಇಟ್ಕೊಂಡು ಮಾರ್ಕೆಟ್ ಎಷ್ಟೇ ಕರೆಕ್ಟ್ ಆದರೂ, 5% ಕರೆಕ್ಟ್ ಆದರೂ, 10% ಕರೆಕ್ಟ್ ಆದರೂ ಆ ಸ್ಟಾಕ್ನ ಹೋಲ್ಡ್ ಮಾಡ್ತಾ ಹೋಗಬೇಕು, ಆವ್ರೇಜ್ ಮಾಡ್ತಾ ಹೋಗಬೇಕು. ಯಾವಾಗ ಆವ್ರೇಜ್ ಮಾಡಬೇಕು ಅಂದರೆ, ಕಂಪ್ನಿಯಲ್ಲಿ ಇನ್ನೂ ಗ್ರೋತ್ ಎಷ್ಟಿರುತ್ತೆ ಮತ್ತು ವ್ಯಾಲ್ಯೂಯೇಷನ್ ಪ್ರಕಾರ, ಫಂಡಮೆಂಟಲ್ಸ್ ಪ್ರಕಾರ, ಟೆಕ್ನಿಕಲ್ಸ್ ಪ್ರಕಾರ ಎಲ್ಲ ಚೆನ್ನಾಗಿದೆ ಅನ್ನೋ ಟೈಮಲ್ಲಿ ಮಾತ್ರ ಆ ಸ್ಟಾಕ್ನ ಆವ್ರೇಜ್ ಮಾಡ್ಕೊಂಡು ಲಾಂಗ್ ಟರ್ಮಲ್ಲಿ ಕ್ಯಾರಿ ಮಾಡಬೇಕು ಆ ಸ್ಟಾಕ್ನ. ಆವಾಗೇ ನಿಮಗೆ ಲಾಂಗ್ ಟರ್ಮಲ್ಲಿ ಒಳ್ಳೆ ಗ್ರೋತ್ ಮತ್ತು ವೆಲ್ತ್ ಜನ್ರೇಟ್ ಆಗೋದು. ಮತ್ತು ಗ್ಲೋಬಲ್ ಸಿನಾರಿಯೋಸ್ ನೋಡ್ತಾ ಇದ್ದೀರಾ, ಇಸ್ರೇಲ್, ಹಿಜಾಬುಲ್ಲಾ, ಲಿಬನಾನ್, ಇಲ್ಲಿ ಮಿಸೈಲ್ ಅಟ್ಯಾಕ್ಸ್ ಎಲ್ಲ ನಡೀತಾನೇ ಇದೆ. ತುಂಬ ದಿನದಿಂದ ಏನೋ ಒಂದು ಅಪ್ಡೇಟ್ ಬರ್ತಾನೇ ಇದೆ. ಮಿಸೈಲ್ ಅಟ್ಯಾಕ್ಸ್ ಅಂತೆ, ಮತ್ತು ತುಂಬ ಅಟ್ಯಾಕ್ಸ್ ನಡೀತಾ ಇದೆ, ದಿನದಲ್ಲೇ ಮಲ್ಟಿಪಲ್ ಅಟ್ಯಾಕ್ಸ್ ಎಲ್ಲ ನಡೀತಾ ಇದೆ ಅಂತ ಅಪ್ಡೇಟ್ ಬರ್ತಾನೇ ಇದೆ. ಈ ನ್ಯೂಸ್ಗೆ ಮಾರ್ಕೆಟ್ ಯಾವುದೇ ಥರ ರಿಯಾಕ್ಟ್ ಆಗ್ತಿಲ್ಲ, ಯಾಕಂದರೆ ಇದಕ್ಕೂ ಮುಂಚೆನೇ ಫಸ್ಟ್ ಟೈಮ್ ಯಾವಾಗ ನ್ಯೂಸ್ ಬಂತೋ ಅವಾಗೇ ಮಾರ್ಕೆಟ್ ತುಂಬ ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ಇವಾಗ ಹೊಸ್ದಾಗೇನೂ ರಿಯಾಕ್ಟ್ ಆಗಿಲ್ಲ. ಯಾವಾಗ ರಿಯಾಕ್ಟ್ ಆಗುತ್ತೆ ಅಂದರೆ, ಈ ಕಂಟ್ರಿ ಜೊತೆಗೆ ಯಾವುದಾದ್ರೂ ಹೊಸ ಕಂಟ್ರಿ ಹೆಸರು ಏನಾದರೂ ಕೇಳಿಸಿದಾಗ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಅಲ್ಲಿವರೆಗೂ ಯಾವುದೇ ಥರ ರಿಯಾಕ್ಟ್ ಆಗೋಲ್ಲ. ಜೊತೆಗೆ ಆಯಿಲ್ ಪ್ರೈಸಸ್ ನೋಡ್ತಾ ಇದ್ದೀರಾ ಯಾವ ಥರ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಮತ್ತು ಗೋಲ್ಡ್ ಸಹ ನೋಡ್ತಾ ಇದ್ದೀರಾ ಆಲ್ ಟೈಮ್ ಹೈ ಟಚ್ ಆಗಿದೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ನೆಕ್ಸ್ಟ್ ಇವಾಗ IPOs, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಪ್ರತಿಯೊಬ್ಬರು IPOs ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಒಂದು ವರ್ಷದಲ್ಲಿ ನಮ್ಮ ಮಾರ್ಕೆಟ್ ಒಳಗಡೆ ಎಷ್ಟು IPOs ಬರ್ತವೆ ಮತ್ತು ಬಂದಿದ್ದ IPOs ಎಲ್ಲ ಎಷ್ಟು ಫಂಡ್ ರೈಸ್ ಮಾಡ್ತವೆ ಅಂತ ಇಲ್ಲೊಂದು ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾನ ಒಂದು ಸಲ ನೋಡಿ. ಈ ವರ್ಷದಲ್ಲಿ 60 ಕಂಪನೀಸ್ ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ ಇದುವರೆಗೂ. ಈ 60 ಕಂಪನೀಸು ಎಷ್ಟು ಫಂಡ್ ರೈಸ್ ಮಾಡಿರ್ಬೋದು ಒಂದು ಸಲ ಗೆಸ್ ಮಾಡಿ. 63,985 ಕೋಟಿ ರೈಸ್ ಮಾಡಿದ್ದಾರೆ ಇದುವರೆಗೂ. ಈ ಡೇಟಾ ಬರೀ ರೆಗ್ಯುಲರ್ IPOs ಮಾತ್ರನೇ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು. ಇದರಲ್ಲಿ SME IPOs ಬಗ್ಗೆ ಯಾವುದನ್ನು ಇನ್ಕ್ಲೂಡ್ ಮಾಡ್ತಾ ಇಲ್ಲ.
ಕಂಪ್ನೀಸ್ ವೈಸ್ ಆಗಲಿ ಫಂಡ್ ರೈಸ್ ಆಗಲಿ. ಮತ್ತು ಹಾಗಾದರೆ ಇನ್ನು ಈ ಇಯರಲ್ಲಿ ಇನ್ನೂ ಎಷ್ಟು IPOs ಬರ್ಬೋದು ಹೇಳಿ? ಇನ್ನು 25 ಕಂಪ್ನೀಸ್ ವೆಯ್ಟಿಂಗ್ ಲಿಸ್ಟಲ್ಲೇ ಇದೆ IPOಸ್ಗೆ ಬರೋದಕ್ಕೆ. ಹಾಗಾದರೆ ಈ 25 ಕಂಪ್ನೀಸು ಇನ್ನೆಷ್ಟು ಫಂಡ್ ರೈಸ್ ಮಾಡ್ಬೋದು ನಮ್ಮ ಮಾರ್ಕೆಟಲ್ಲಿ? ಎಷ್ಟು ರೈಸ್ ಮಾಡ್ಬೋದು ಅಂದರೆ 63,550 ಕೋಟಿ ರೈಸ್ ಮಾಡ್ತವೆ. ಇದಕ್ಕೂ ಮುಂಚೆ ಹೇಳಿದ್ದೆ ಅಲ್ಲ, 60 ಕಂಪನೀಸ್ ಸೇರಿ ಬರೀ 63 ಕೋಟಿ ಮಾತ್ರನೇ ರೈಸ್ ಮಾಡಿದ್ದು. ಆದರೆ ಇವಾಗ 25 ಕಂಪ್ನಿನೇ 63 ಕೋಟಿ ರೈಸ್ ಮಾಡ್ತಾ ಇದ್ದಾವೆ. ಇದು ಥರ್ಡ್ ಹೈಯೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಇದುವರೆಗೂ. ಇದಕ್ಕೂ ಮುಂಚೆ ಯಾವಾಗ ಜಾಸ್ತಿ ಫಂಡ್ ರೈಸ್ ಮಾಡಿದ್ದು 2021ನಲ್ಲಿ. ಅವಾಗಾದರೆ ಒಂದೇ ವರ್ಷದಲ್ಲೇ 1,19,000 ಕೋಟಿ ಫಂಡ್ ರೈಸ್ ಮಾಡಿದ್ದು IPOs. ಈ 63 ಕಂಪನೀಸೇ ಇಷ್ಟು ಫಂಡನ್ನು ರೈಸ್ ಮಾಡಿದ್ದು. 2021ನಲ್ಲೇ LIC ಸಹ ಮಾರ್ಕೆಟಿಗೆ ಲಿಸ್ಟ್ ಆಗಿದ್ದು. ನೀವು ಯಾರಾದರೂ LIC ಸ್ಟಾಕ್ನ ಹೋಲ್ಡ್ ಮಾಡ್ತಾಯಿದ್ರೆ ಎಷ್ಟು ಫಂಡ್ ರೈಸ್ ಮಾಡಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಈ ವರ್ಷದಲ್ಲಿ ಇನ್ನೂ 25 ಕಂಪ್ನೀಸ್ ಮಾರ್ಕೆಟ್ಗೆ ಲಿಸ್ಟ್ ಆಗೋದಕ್ಕೆ IPOಸ್ಗೆ ವೆಯ್ಟ್ ಮಾಡ್ತಾಯಿದೆ ಅಂತ ಹೇಳಿದೆ ಅಲ್ಲ. ಅದರಲ್ಲಿ ಇವಾಗ ಮೊದಲನೇದಾಗಿ ಹ್ಯುಂಡೈ ಮೋಟರ್ಸ್. ಇದೊಂದು ಸೌತ್ ಕೊರಿಯನ್ ಆಟೋಮೇಕರ್ ಕಂಪನಿ. ಇವತ್ತು ಸೆಬಿಯಿಂದ ಅಪ್ರೂವಲ್ ಸಿಕ್ಕಿದೆ IPOಗೆ. ಈ ಕಂಪನಿ 25,000 ಕ್ರೋರ್ಸ್ ಫಂಡ್ ರೈಸ್ ಮಾಡ್ತಾ ಇರೋದು ಈ IPO ಅಲ್ಲಿ. ಇದು ನೆಕ್ಸ್ಟ್ ಮಂತಲ್ಲಿ ಮಾರ್ಕೆಟ್ಗೆ ಲಿಸ್ಟ್ ಆಗೋ ಪ್ರಾಬಬಿಲಿಟಿ ಜಾಸ್ತಿನೇ ಇದೆ. ನೋಡಬೇಕು ಯಾವಾಗಿನ್ನ ಲಿಸ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಯಾವುದು ಅಂದರೆ ಸ್ವಿಗ್ಗಿ. ಈ ಕಂಪ್ನಿಗೂ ಸಹ ಇವತ್ತು ಸೆಬಿಯಿಂದ ಅಪ್ರೂವಲ್ ಸಿಕ್ಕಿದೆ. ಇವರು 11,000 ಕ್ರೋರ್ಸ್ ಫಂಡ್ ರೈಸ್ ಮಾಡ್ತಾ ಇದ್ದಾರೆ ಈ IPO ಅಲ್ಲಿ. ನೋಡಬೇಕು ಮಾರ್ಕೆಟ್ಗೆ ಇನ್ನು ಯಾವಾಗ ಲಿಸ್ಟ್ ಆಗುತ್ತೆ ಅಂತ. ಒಂದು ಡೇಟಾ ಚೆಕ್ ಮಾಡಿದೆ. ಈ ಡೇಟಾದಲ್ಲಿ ನವಂಬರ್ ಎಂಡಿಂಗಲ್ಲಿ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಮಾರ್ಕೆಟ್ಗೆ ಲಿಸ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಅಪ್ಡೇಟ್ ಬಂದಿದೆ. ನೋಡಬೇಕು ಯಾವಾಗ ಮಾರ್ಕೆಟ್ಗೆ ಬರುತ್ತೆ ಅಂತ. ಈ ಸ್ವಿಗ್ಗಿ ಏನಾದರೂ ಮಾರ್ಕೆಟ್ಗೆ ಲಿಸ್ಟ್ ಆದರೆ ಝೊಮ್ಯಾಟೋಗೆ ಒಂದು ಸ್ಟ್ರಾಂಗ್ ಕಾಂಪಿಟೇಟರ್ ಆಗುತ್ತೆ. ನೆಕ್ಸ್ಟ್ ಇನ್ನೂ ಯಾವ್ದು IPO ಬರ್ತಾ ಇದೆ ಅಂತ ನೋಡ್ತಾ ಇದ್ದಾಗ NTPC ಗ್ರೀನ್ ಎನರ್ಜಿ. ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇದು NTPCಯ ಸಬ್ಸಿಡರಿ. ಲಾಸ್ಟ್ ಟೈಮೇ ಎಕ್ಸ್ಪ್ಲೇನ್ ಮಾಡಿದ್ದೆ ಈ IPO ಬಗ್ಗೆ ಎಲ್ಲ. ಈ ಕಂಪ್ನಿ ನಿಯರ್ಲಿ 10,000 ಕ್ರೋರ್ ಫಂಡ್ ರೈಸ್ ಮಾಡ್ತಾ ಇದೆ. ಈ IPO ಬಿಡ್ಡಿಂಗ್ ಸ್ಟಾರ್ಟ್ ಆಗೋದು 9th ನವಂಬರ್ ಮತ್ತು ಕ್ಲೋಸ್ ಆಗೋದು 14th ನವಂಬರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಲಿಸ್ಟಿಂಗ್ ಬಂದು 18th ನವಂಬರ್ ಇರುತ್ತೆ. ಆದರೆ ಇನ್ನು ಪ್ರೈಸ್ ರೇಂಜ್ ಆಗಲಿ ಲಾಟ್ ಸೈಜ್ ಆಗಲಿ ಏನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಇವತ್ತು ಇನ್ನೊಂದು ಅಪ್ಡೇಟ್ ನೋಡಿದೆ. ವಾರೆ ರಿನ್ಯೂವಬಲ್ಸ್ ಎಲ್ಲರಿಗೂ ಗೊತ್ತಿದೆ ಅಲ್ಲ ಈ ಹೆಸರು. ಈ ಕಂಪ್ನಿಯ ಸಬ್ಸಿಡರಿ ಸಹ ಒಂದು ಮಾರ್ಕೆಟ್ಗೆ ಲಿಸ್ಟ್ ಆಗ್ತಾ ಇದೆ. ಅದೇ ವಾರೆ ಎನರ್ಜೀಸ್. ಈ ಕಂಪ್ನಿ ಸಹ 3,000 ಕ್ರೋರ್ಸ್ ಫಂಡ್ ರೈಸ್ ಮಾಡ್ತಾ ಇದೆ. ಈ ಕಂಪ್ನಿ ಬಿಸ್ನೆಸ್ ನೋಡಿಕೊಂಡ್ರೆ ಸೋಲಾರ್ PV ಮಾಡೆಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಅಕ್ಟೋಬರ್ ಎಂಡ್ ಆ ಟೈಮಲ್ಲಿ ಈ ಕಂಪ್ನಿ ಸಹ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ. ಮತ್ತು ಎಲ್ಲರೂ ಫೈನಲ್ಲಾಗಿ ವೆಯ್ಟ್ ಮಾಡ್ತಿರೋ IPO ಯಾವುದೇಳಿ? NSE IPO. ಇದಕ್ಕೆ ಇನ್ನೂ ಟೈಮ್ ತೊಗೊಳುತ್ತೆ. ಯಾಕಂದರೆ ಇದು ಅನ್ಲಿಸ್ಟೆಡ್ ಸ್ಪೇಸಲ್ಲಿ ಟ್ರೇಡ್ ಆಗ್ತಾ ಇದೆ. ಇವಾಗ ಬೋನಸ್ ಇಶ್ಯೂ, ಇವಾಗ ಸ್ಟಾಕ್ ಸ್ಪ್ಲಿಟ್ ಎಲ್ಲ ನಡೀತಾ ಇದೆ. ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ಮತ್ತೆ IPOಗೆ ಬರೋ ಅಷ್ಟೊತ್ತಿಗೆ ಇನ್ನೂ ಒಂದು 2-3 ಮಂತ್ಸ್ ಎಲ್ಲ ಟೈಮ್ ತೊಗೊಳುತ್ತೆ. ನೋಡಬೇಕು ಯಾವಾಗ ಬರುತ್ತೋ. ಮತ್ತು HDB ಫಿನಾನ್ಸ್ ಬರ್ತಾಯಿದೆ, ಲೀಲಾ ಪ್ಯಾಲೇಸ್ ಬರುತ್ತೆ ಅಂತ ಒಂದು ಆರ್ಟಿಕಲ್ ನೋಡಿದೆ. ನೋಡಬೇಕು ಇನ್ನೂ ಯಾವ್ಯಾವ IPOಸ್ ಆಗಿ ಇನ್ನೂ ಯಾವ್ಯಾವ ಕಂಪನೀಸ್ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ ಅಂತ. ಇದಾದಮೇಲೆ ಇನ್ನೊಂದು ಡೇಟಾನು ನೋಡಿದೆ. 48 ಕಂಪನೀಸ್ ಸೆಬಿ ಅಪ್ರೂವಲ್ಗೆ ವೆಯ್ಟ್ ಮಾಡ್ತಾ ಇದೆ ಅಂತ ಒಂದು ಅಪ್ಡೇಟ್ ನೋಡಿದೆ. ಈ ವರ್ಷದಲ್ಲೇ ಮಾರ್ಕೆಟ್ಗೆ ಇನ್ನೂ ಎಷ್ಟು ಕಂಪ್ನೀಸ್ ಲಿಸ್ಟ್ ಆಗುತ್ತೋ ಏನೋ. ಈ 48 ಕಂಪ್ನೀಸ್ಗೆ ಟೋಟಲ್ ಫಂಡ್ ರೈಸ್ ಮಾಡ್ತಿರೋದು ಎಷ್ಟು ಹೇಳಿ? 49,000 ಕ್ರೋರ್ಸ್ ಅಂತ ಅಪ್ಡೇಟ್ ನೋಡಿದೆ. ನೋಡೋಣ ಈ ವರ್ಷನೇ ಹೈಯೆಸ್ಟ್ ಆಗುತ್ತೋ ಏನೋ. HDFC ಬ್ಯಾಂಕ್ ಶೇರ್ ಪ್ರೈಸ್ ನೋಡ್ತಾ ಇದ್ದೀರಾ, ಸೈಲೆಂಟಾಗಿ ಮೂವ್ ಆಗ್ತಾ ಇದೆ. ಲಾಸ್ಟ್ 15 ಡೇಸಲ್ಲೇ ನಿಯರ್ಲಿ 9% ಮೂವ್ ಆಗಿದೆ. ಇವಾಗ ಆಲ್ ಟೈಮ್ ಹೈಯಲ್ಲಿದೆ. ಮತ್ತು ಇವತ್ತು HSBC ಅನಲಿಸ್ಟ್ ಸಹ HDFC ಬ್ಯಾಂಕಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 2010ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಇವರು ಮೇಯ್ನಾಗಿ 2 ರೀಸನ್ಸ್ನ ಹೇಳ್ತಾ ಇದ್ದಾರೆ. ಒಂದು ಕ್ರೆಡಿಟ್ ಟು ಡೆಪಾಸಿಟ್ ರೇಷಿಯೋ ಮತ್ತು HSBC ಫಿನಾನ್ಷಿಯಲ್ ಸರ್ವಿಸ್ IPOಗೆ ಬರ್ತಾ ಇದೆ ಅಲ್ಲ, ಈ 2 ಪಾಯಿಂಟ್ನ ಹೈಲೈಟ್ ಮಾಡಿದ್ದಾರೆ. ಜೊತೆಗೆ ಇವತ್ತು HDFC ಬ್ಯಾಂಕಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 3.07 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಇಕಾಸ್ ಮೊಬಿಲಿಟಿ ಇದು ರೀಸೆಂಟಾಗಿ IPOಗೆ ಬಂದಿದ್ದ ಕಂಪ್ನಿ. ಇನ್ವೆಸ್ಟರ್ಸ್ಗೆ 16% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿತ್ತು, ನೆನಪಿದೆಯಾ? ಇವತ್ತು ಈ ಕಂಪ್ನಿ Q1 ರಿಸಲ್ಟ್ ಪೋಸ್ಟ್ ಮಾಡಿದೆ. ಇಯರ್ ಆನ್ ಇಯರಲ್ಲಿ ಸೇಲ್ಸ್ ಇನ್ಕ್ರೀಸ್ ಆಗಿದೆ ಮತ್ತು ಕ್ವಾರ್ಟರಲ್ಲಿ ಪ್ರಾಫಿಟ್ ಡೌನ್ ಆಗಿದೆ. ಈ ಡೇಟಾ ಅಪ್ಡೇಟ್ ಆದಮೇಲೆ ಇವತ್ತು ಶೇರ್ ಪ್ರೈಸ್ ನಿಯರ್ಲಿ 5%ವರೆಗೂ ಫಾಲ್ ಆಯಿತು ಮತ್ತು ಮಾರ್ಕೆಟ್ ಕ್ಲೋಸ್ ಆಗೋಷ್ಟೊತ್ತಿಗೆ ರಿಕವರ್ ಆಗಿದೆ. ನಿನ್ನೆ ಬ್ಲಾಕ್ ಡೀಲ್ ಸೆಷನಲ್ಲಿ ಅಪ್ಡೇಟ್ ಮಾಡಿದ್ದೆ. ಕಾರ್ಟ್ರೇಟ್ ಟೆಕ್ ಈ ಕಂಪ್ನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿತ್ತು ಅಂತ. 49.5 ಲ್ಯಾಕ್ ಶೇರ್ಸ್ ಎಕ್ಸ್ಚೇಂಜ್ ಆಗಿತ್ತು ಅಂತ. ಅದರಲ್ಲಿ ಸ್ವಲ್ಪ ಶೇರ್ಸ್ US ಪ್ರೈವೇಟ್ ಈಕ್ವಿಟಿ ಫರ್ಮ್ ಅವರು ಸೆಲ್ ಮಾಡಿದ್ದು. ಈ ಈಕ್ವಿಟಿ ಫರ್ಮ್ ಅವರು ನಿಯರ್ಲಿ 8%ವರೆಗೂ ಸ್ಟೇಕ್ನ ಹೋಲ್ಡ್ ಮಾಡ್ತಾಯಿದ್ರು. ಅದನ್ನು ಕಂಪ್ಲೀಟಾಗಿ ನೆನ್ನೆನೇ ಸೆಲ್ ಮಾಡಿರೋದು.
ಈ ಸೆಲ್ ಮಾಡಿದ್ಮೇಲೆ ಅದನ್ನು ಮಿರೈ ಅಸೆಟ್ ಮ್ಯೂಚುವಲ್ ಫಂಡ್ ಪರ್ಚೇಸ್ ಮಾಡಿದ್ದಾರೆ. ನಿಯರ್ಲಿ 30 ಲ್ಯಾಕ್ ಶೇರ್ಸ್ ಇವರು ನೆನ್ನೆನೇ ಪರ್ಚೇಸ್ ಮಾಡಿದ್ದಾರೆ. ಈ ಮ್ಯೂಚುವಲ್ ಫಂಡ್ ಪರ್ಚೇಸ್ ಮಾಡಿರೋದಕ್ಕೆ ಏನಾದರೂ ರೀಸನ್ಸ್ ಇರುತ್ತೆ. ಯಾಕಂದರೆ ಈ ಮ್ಯೂಚುವಲ್ ಫಂಡ್ಸ್ ಎಲ್ಲ ಬಲ್ಕಾಗಿ ಇನ್ವೆಸ್ಟ್ ಮಾಡ್ತಾವಲ್ಲ, ಬಲ್ಕಾಗಿ ಇನ್ವೆಸ್ಟ್ ಮಾಡ್ತಾಯಿದ್ರೆ ಆ ಕಂಪ್ನೀಸಲ್ಲಿ ಏನಾದರೂ ಬಿಸ್ನೆಸ್ ಚೆನ್ನಾಗಿರ್ಬೋದು ಅಥವಾ ಕಮ್ಮಿಂಗ್ ಟೈಮಲ್ಲಿ ಏನಾದರೂ ತುಂಬ ಗ್ರೋತ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ ನೋಡಿಕೊಂಡು ಆ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈ ಕಾರ್ಟ್ರೇಟ್ ಟೆಕ್ ಕಂಪನಿ ಬಗ್ಗೆ ಅನಾಲಿಸಿಸ್ ಮಾಡಿ ನೋಡೋಣ. ಈ ಕಾರ್ಟ್ರೇಟ್ ಟೆಕ್ ಒಂದು ಮಲ್ಟಿ ಚಾನಲ್ ಆಟೋ ಪ್ಲಾಟ್ಫಾರ್ಮ್ ಪ್ರೊವೈಡರ್. ಇದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇವಾಗ ಯಾವ್ದಾದ್ರು ಒಂದು ವೆಹಿಕಲ್ನ ಬೈ ಮಾಡಬೇಕು, ಸೆಲ್ ಮಾಡಬೇಕು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ, ಅವ್ರನ್ನ ಕನೆಕ್ಟ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಇರುತ್ತಲ್ಲ, ಅದೇ ಪ್ಲಾಟ್ಫಾರ್ಮ್ ಇವ್ರದ್ದು. ಎಕ್ಸಾಂಪಲ್ ಅಂದರೆ ಇವಾಗ OLX ಇರುತ್ತಲ್ಲ, ಯಾವ್ದಾದ್ರು ಪ್ರಾಡಕ್ಟ್ನ ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂದರೆ ಆ ಪ್ರಾಡಕ್ಟ್ ಆ ಪ್ಲಾಟ್ಫಾರ್ಮ್ ಒಳಗಡೆ ಅಪ್ಲೋಡ್ ಮಾಡಿ ಅಲ್ಲಿಂದ ಎಲ್ಲ ಪ್ರೊಸೆಸ್ ನಡೆಯುತ್ತಲ್ಲ, ಅದೇ ಥರನೇ ಈ ಪ್ಲಾಟ್ಫಾರ್ಮ್. ಇವ್ರದ್ದು ಇದೇ ಬಿಸ್ನೆಸ್ಸಲ್ಲೇ ಮಲ್ಟಿಪಲ್ ಬ್ರ್ಯಾಂಡ್ಸ್ ಇದೆ. ಒಂದೊಂದಾಗಿ ಬ್ರ್ಯಾಂಡ್ ನೇಮ್ ಹೇಳ್ತೀನಿ ನೋಡಿ. ಕಾರ್ವಾಲಾ, ಕಾರ್ ಟ್ರೇಡ್, ಶ್ರೀರಾಮ್ ಆಟೋ ಮಿಲ್, ಬೈಕ್ ವಾಲಾ, ಕಾರ್ ಟ್ರೇಡ್ ಎಕ್ಸ್ಚೇಂಜ್, ಈ ತರ ತುಂಬಾನೇ ಬ್ರ್ಯಾಂಡ್ಸ್ ಅಲ್ಲಿ ಇವರು ಬಿಸ್ನೆಸ್ ಮಾಡ್ತಾರೆ. ಮತ್ತೆ ಕಂಪ್ನಿ ವೈಸ್ ಆಗಲಿ ಫಂಡಮೆಂಟಲ್ ವೈಸ್ ಆಗಲಿ ಎಲ್ಲಾನು ಚೆನ್ನಾಗಿದೆ. ಆದ್ರೆ ವ್ಯಾಲ್ಯೂಷನ್ಸ್ ಮಾತ್ರ ಸ್ವಲ್ಪ ಸ್ಟ್ರೆಚ್ ಆಗಿದೆ. ಸೊ ಇವತ್ತು ಇಂಟ್ರಾಡೇ ಸೆಷನಲ್ಲಿ IEX ಯಾಕೆ ಈ ಥರ ರಿಯಾಕ್ಟ್ ಆಗಿತ್ತು ಅಂದರೆ ನಿನ್ನೆ ಕೂಡ ರಿಯಾಕ್ಟ್ ಆಗಿತ್ತು. ನಿನ್ನೆ ಒಂದು 12% ಬಿದ್ದಿದೆ, ಇವತ್ತೊಂದು 6% ಬಿದ್ದಿದೆ. ಸೊ ಈ ಥರ ತುಂಬ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಏನು ಕಾರಣ ಇದೆ? ಕಂಪ್ಲೀಟಾಗಿ ಈ ಮಾರ್ಕೆಟ್ ಕಪಲಿಂಗ್ ಅಪ್ಡೇಟ್ ಬಂದಾಗ್ಲಿಂದನೇ ಇದು ಈ ಥರ ರಿಯಾಕ್ಟ್ ಆಗಿರೋದು. ಇದೇ ಫಸ್ಟ್ ಟೈಮ್ ಏನಲ್ಲ ಮಾರ್ಕೆಟ್ ಕಪ್ಲಿಂಗ್ ಅಪ್ಡೇಟ್ ಬಂದಿರೋದು. ಈ ಮಾರ್ಕೆಟ್ ಕಪ್ಲಿಂಗ್ ಅಂದ್ರೇನು, ಅದು ಯಾವ ಥರ IEX ಬಿಸ್ನೆಸ್ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಯಾವ ಥರ ಅದು ಎಫೆಕ್ಟ್ ಮಾಡುತ್ತೆ IEX ಬಿಸ್ನೆಸ್ಗೆ ಅಂತ ತಿಳ್ಕೊಂಬೇಡ. ಮತ್ತು ಈ ಪವರ್ ಎಕ್ಸ್ಚೇಂಜ್ ಯಾವ ಥರ ವರ್ಕ್ ಆಗುತ್ತೆ, ಈ ವ್ಯಾಲ್ಯೂ ಚೈನ್ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಂಬೇಡ ಬನ್ನಿ. ಸೊ ಈ IEX ಇಂಡಿಯಾದಲ್ಲೇ ಮೊದಲು ಎನರ್ಜಿ ಎಕ್ಸ್ಚೇಂಜ್ ಕಂಪನಿ 2005 ಸ್ಟಾರ್ಟ್ ಆಯಿತು. ಈ ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ಜನರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕನ್ಸಂಪ್ಷನ್. ಜನರೇಟರ್ಸ್ ಈ ಎನರ್ಜಿ ವ್ಯಾಲ್ಯೂ ಚೈನ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ಮೊದಲಿಗೆ ಜನರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕನ್ಸಂಪ್ಷನ್, ಇದು ಇವರ ವ್ಯಾಲ್ಯೂ ಚೈನ್. ಇದರಲ್ಲಿ ಪವರ್ ಜನ್ರೇಷನ್, ಲೈಕ್ ಪವರ್ ಯಾವ್ಯಾವ ಕಂಪ್ನೀಸ್ ಜನ್ರೇಟ್ ಮಾಡ್ತವೆ, ಟಾಟಾ ಪವರ್, NTPC, ಅದಾನಿ ಪವರ್, ಇವರೆಲ್ಲ ಪವರ್ನ ಜನ್ರೇಟ್ ಮಾಡ್ತಾರೆ ಅಷ್ಟೇ. ಇವರು ಜನ್ರೇಟ್ ಮಾಡಿದ ಪವರ್ನ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಮಾಡಿ, ಆ ಟ್ರಾನ್ಸ್ಮಿಟ್ ಮಾಡಿದ್ರಿಂದ ಮತ್ತೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಲಾಸ್ಟಿಗೆ ಅದು ನಮ್ಮ ಹತ್ರಕ್ಕೆ ಅಂದರೆ ಕನ್ಸ್ಯೂಮರ್ಸ್ ಹತ್ರಕ್ಕೆ ಬರುತ್ತೆ. ಸೊ ಈ ವ್ಯಾಲ್ಯೂ ಚೈನಲ್ಲಿ IEX ಎಲ್ಲಿ ಬರುತ್ತೆ ಅಂದರೆ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಧ್ಯೆ ಬರುತ್ತೆ. ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಧ್ಯೆ ಒಂದು ಎನರ್ಜಿ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಥರ ವರ್ಕ್ ಮಾಡುತ್ತೆ. ಈ ವ್ಯಾಲ್ಯೂ ಚೈನಲ್ಲಿ ಟ್ರಾನ್ಸ್ಮಿಟರ್ಸ್ ಅಂತ ಅಂದರೆ ಸೆಲ್ಲರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಅಂತಂದರೆ ಬೈಯರ್ಸ್. ಈ ಡಿಸ್ಟ್ರಿಬ್ಯೂಟರ್ಸ್ ಬೇಸಿಕ್ಲಿ ಸ್ಟೇಟ್ ಓನ್ ಕಂಪನೀಸ್ ಆಗಿರ್ತವೆ. ಲೈಕ್ ಸೊ ಈ ಡಿಸ್ಟ್ರಿಬ್ಯೂಟರ್ ಕಂಪ್ನೀಸ್ನ ಡೆಸ್ಕಾಮ್ ಅಂತ ಕರಿತೀವಿ. ಅದ್ರ ಮಧ್ಯೆ ಬರೋದೇ IEX ಅಲ್ವಾ. ಟ್ರಾನ್ಸ್ಮಿಟರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಮಧ್ಯ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಇರುತ್ತೆ. ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಅಂತಂದರೆ ಒಂದು 5 ವರ್ಷಕ್ಕೆ 10 ವರ್ಷಕ್ಕೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಪವರ್ ಪರ್ಚೇಸ್ ಅಗ್ರಿಮೆಂಟ್ನ ಮಾಡ್ಕೊಂಡಾಗ ಯಾವ ಥರ ಲಾಂಗ್ ಟರ್ಮಲ್ಲಿ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡ್ಕೊಂಡಾಗ ಯಾವ ಥರ ಪ್ರಾಬ್ಲಮ್ಸ್ ಆಗ್ತಿದ್ವು ಅಂತಂದರೆ, ಇವಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಯಿತು, ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಡಿಮ್ಯಾಂಡ್ ಡಿಕ್ರೀಸ್ ಆದರೆ ಪ್ರೈಸ್ ರೆಡ್ಯೂಸ್ ಆಗುತ್ತೆ. ಆದರೆ ಈ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ ಒಂದೇ ಪ್ರೈಸ್ ಇರುತ್ತೆ. ಅದಕ್ಕೋಸ್ಕರ ಈ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸು ಅಷ್ಟಾಗಿ ವರ್ಕ್ ಆಗ್ತಿರಲಿಲ್ಲ. ಆದ್ರೂ ಲಾಂಗ್ ಟರ್ಮೇ ಕಾಂಟ್ರಾಕ್ಟ್ಸ್ ಮಾಡ್ಕೊತಾ ಇದ್ರು. ಆಗ 2005 IEXನ ಶುರು ಮಾಡಿದ್ರು. ಯಾವ ಥರ ಅಂತಂದರೆ ಇದು ಪವರ್ ಎಕ್ಸ್ಚೇಂಜ್ ಮಾಡುತ್ತೆ. ಲೈಕ್ ಶಾರ್ಟ್ ಟೈಮ್ ಕಾಂಟ್ರಾಕ್ಟ್ಸ್ ಎಲ್ಲರಿಗೂ ಉಪಯೋಗ ಆಗುತ್ತೆ. ಪವರ್ ಜನ್ರೇಟರ್ಸ್ಗೂ ಉಪಯೋಗ ಆಗುತ್ತೆ, ಟ್ರಾನ್ಸ್ಮಿಟರ್ಗೂ ಉಪಯೋಗ ಆಗುತ್ತೆ, ಎಂಡ್ ಯೂಸರ್ಸ್ ನಮಗೂ ಉಪಯೋಗ ಆಗುತ್ತೆ. ಪ್ರೈಸ್ ಕೂಡ ಕಡಿಮೆಗೆ ಬರುತ್ತೆ ಪ್ರೈಸ್. ಈ IEX ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಎನರ್ಜಿ ಎಕ್ಸ್ಚೇಂಜ್ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಎನರ್ಜಿ ಎಕ್ಸ್ಚೇಂಜ್ ಪ್ಲ್ಯಾಟ್ಫಾರ್ಮಲ್ಲಿ ಈ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಬಂದು ಒಂದು ಪ್ರೈಸ್ನ ಬಿಡ್ ಮಾಡಿ ಅಗ್ರಿ ಮಾಡಿಕೊಂಡು ಪವರ್ನ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಇದೇ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅವರ ಬಿಸ್ನೆಸ್ ಮಾಡೆಲ್. ಇವರು ಜಸ್ಟ್ ಶಾರ್ಟ್ ಟರ್ಮ್ ಪವರ್ ಎಕ್ಸ್ಚೇಂಜ್ ಅಗ್ರಿಗೇಟರ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಈ ಮಾರ್ಕೆಟ್ ಕಪ್ಲಿಂಗ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದರೆ ಈ ಎನರ್ಜಿ ಎಕ್ಸ್ಚೇಂಜ್ ಅಲ್ಲಿ ಎಲ್ಲರಿಗೂ ಈಕ್ವಲ್ ಆಗಿ ಡಿವೈಡ್ ಆಗೋಗುತ್ತೆ. ಲೈಕ್ 95% ಮಾರ್ಕೆಟ್ ಶೇರ್ ಏನಿದೆ IEX ಅವ್ರ ಹತ್ರ, ಆ ಮಾರ್ಕೆಟ್ ಶೇರ್ ಇರೋದು ಎಲ್ಲರಿಗೂ ಈಕ್ವಲ್ ಆಗಿ ಡಿವೈಡ್ ಆಗೋಗುತ್ತೆ. ಮತ್ತು ಪ್ರೈಸ್ ಕೂಡ ಅಷ್ಟೇ ಸಿಂಗಲ್ ಪ್ರೈಸಿಂಗ್ ಆಗೋಗುತ್ತೆ. ಯಾವುದೇ ಥರ ಬಿಡ್ಸ್ ಆಗಿರ್ಬೋದು ಯಾವುದೇ ಥರ ಇರಲ್ಲ. ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಪ್ರೈಸ್ ಯಾವ ಥರ ಇರಬೇಕು ಏನು ಕತೆ ಅಂತ. ಈ ಥರ ಮಾಡೋದ್ರಿಂದ IEXಗೆ ಕಂಪ್ಲೀಟ್ ಮೊನೋಪಲಿ ಸ್ಟೇಟಸ್ ಹೊರಟೋಗುತ್ತೆ. ಒಂದು ರೀಸನಿಂದನೇ
IEX ಈ ಥರ ರಿಯಾಕ್ಟ್ ಆಗ್ತಾ ಇರೋದು. ಇದು ಫಸ್ಟ್ ಟೈಮ್ ಏನಲ್ಲ, ಇಲ್ಲಿಗೆ 2-3 ವರ್ಷದಿಂದ ಇದು ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ ಪ್ರತಿ ಟೈಮ್ ನ್ಯೂಸ್ ಬಂದಾಗೆಲ್ಲ ಈ IEX ಇದೇ ಥರ ರಿಯಾಕ್ಟ್ ಆಗ್ತಾ ಇದೆ. ಈ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅವರು ಇದ್ರ ಬಗ್ಗೆ ಕನ್ಫರ್ಮೇಷನ್ ಅಂದರೆ ಯಾವುದಾದ್ರೂ ಅಫಿಷಿಯಲ್ ನೋಟಿಸ್ ರಿಲೀಸ್ ಮಾಡಿದ್ರೆ ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ ಈ IEXಗೆ ಇನ್ನೂ ತುಂಬ ಲಾಸ್ ಆಗ್ಬೋದು. ಆದರೆ ಯಾವುದೇ ಥರ ಕನ್ಫರ್ಮ್ ನ್ಯೂಸ್ ಏನಲ್ಲ, ಜಸ್ಟ್ ಸ್ಪೆಕ್ಯುಲೇಷನ್ಸ್ ಅಷ್ಟೇ. ಸೊ ಅದಕ್ಕೋಸ್ಕರ ಈ ಸ್ಟಾಕ್ ಈ ಥರ ರಿಯಾಕ್ಟ್ ಆಗ್ತಾ ಇದೆ. ಕನ್ಫರ್ಮ್ ನ್ಯೂಸ್ ಬಂದಾಗ ನೋಡಬೇಕು ಏನಾಗುತ್ತೆ ಅಂತ ಈ ಸ್ಟಾಕಲ್ಲಿ. ಬ್ಲಾಕ್ ಡೀಲ್ಸ್ ಈಸ್ ಮೈ ಟ್ರಿಪ್ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 20%ವರೆಗೂ ಫಾಲ್ ಆಯಿತು. ಯಾಕಂದರೆ 24.9 crore ಶೇರ್ಸ್ ಹ್ಯಾಂಡ್ಸ್ ಚೇಂಜ್ ಆಗಿದೆ, ಅದರಿಂದನೇ ಇವತ್ತು ಫಾಲ್ ಆಗಿರೋದು. KPR ಮಿಲ್ಸ್ ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.2 crore ಶೇರ್ಸ್ ಹ್ಯಾಂಡ್ಸ್ ಚೇಂಜ್ ಆಗಿದೆ. AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಈ ಬ್ಯಾಂಕಲ್ಲಿ ಸಹ ಒಂದು ಬ್ಲಾಕ್ ಡೀಲ್ ನಡೆದಿದೆ. 10 lakh ಶೇರ್ಸ್ ಹ್ಯಾಂಡ್ಸ್ ಚೇಂಜ್ ಆಗಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.